ಇಲ್ಲಿ ಪ್ರತಿಯೊಬ್ಬ ರೈತರು ನೋಡಬೇಕಾದ ವಿಚಾರ ತಪ್ಪದೇ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನಲ್ಲಿ ಸುಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಸ್ವಾಮಿ ಹೆಸರಿನಲ್ಲಿ ಶ್ರೀ ಭೋಗನಂದೀಶ್ವರ ರೈತ ಉತ್ಪಾದಕರ ಕಂಪನಿ ರಸಗೊಬ್ಬರಗಳ ಮಾರಾಟ ಮಳಿಗೆ ತೆರೆದಿದ್ದು, ಮಳಿಗೆಯಲ್ಲಿ ಪ್ರತಿನಿತ್ಯ ಬರುವ ನೂರಾರು ಜನ ರೈತರಿಗೆ ಮಳಿಗೆಯಲ್ಲಿ ಅಸಲಿ ರಸಗೊಬ್ಬರ ನೀಡುವ ಬದಲು ನಕಲಿ MKP ರಸಗೊಬ್ಬರ ನೀಡಿ ರೈತರಿಗೆ ವಂಚನೆ ಮಾಡುತ್ತಿದ್ದ ಈ ಕಂಪನಿ ಅಸಲಿ ಬಂಡವಾಳ ಬೆಳಕಿಗೆ ಬಂದಿದೆ. ನೂರಾರು ಜನ ರೈತರು ಪ್ರತಿನಿತ್ಯ ತಮ್ಮ ತೋಟಗಳಲ್ಲಿ ಬೆಳೆಯುವ ಬೆಳೆಗಳಿಗೆ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವ MKP ರಸಗೊಬ್ಬರ ಈ ಮಳಿಗೆಯಲ್ಲಿ ಅಸಲಿ ರೇಟಿಗೆ ಪಡೆದುಕೊಂಡು ಹೋಗುತ್ತಿದ್ದರು. ಎಂದಿನಂತೆ ಬಿಜ್ಜುವಾರ ರೈತ ಪುನೀತ್ MKP ರಸಗೊಬ್ಬರ ಪಡೆದುಕೊಂಡು ಹೋಗಿ ಚೀಲ ತೆರೆದು ನೋಡಿದಾಗ ಯಾಕೋ ಅನುಮಾನ ಬಂದಾಗ ಕಂಪನಿಯವರನ್ನು ಸಂಪರ್ಕಿಸಿದಾಗ ಕಂಪನಿ ನೀಡಿದ MKP ಬೇರೆ, ಈ MKP ಬೇರೆ ಎಂದಾಗ ಆಗ ತಿಳಿಯಿತು ಈ ಮಳಿಗೆ ನಡೆಸುತ್ತಿದ್ದ ವ್ಯಕ್ತಿ ನಕಲಿ MKP ರಸಗೊಬ್ಬರ ನೀಡಿ ರೈತರಿಗೆ ಮೋಸ ಮಾಡಿ ದುಡ್ಡು ಮಾಡುತ್ತಿದ್ದಾನೆ ಎಂದು ತಿಳಿದಾಗ ರೈತ ಕೂಡಲೇ ಬಂದು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸುದ್ದಿ ತಿಳಿಸಿದಾಗ ಅಧಿಕಾರಿಗಳು ಮಳಿಗೆಯಲ್ಲಿ ಇದ್ದ MKP ನಕಲಿ ರಸಗೊಬ್ಬರ ಪರಿಶೀಲಿಸಿದಾಗ ನಕಲಿ ರಸಗೊಬ್ಬರ ಎಂದು ತಿಳಿದಾಗ ಅಂಗಡಿಯಲ್ಲಿ ಇದ್ದ ಎಲ್ಲ ನಕಲಿ ರಸಗೊಬ್ಬರ ವಶಪಡಿಸಿಕೊಂಡರು. ಅದು ಮಾಡಿ ನೋಡ್ಬೇಕು, ಮೊಬೈಲಲ್ಲಿ ಆಗ್ತಾ ಇದೆ ಅಂತ ಟ್ರೇಸ್ ಆದರೆ ನಮ್ಗೆ ಆಟೋಮೆಟಿಕ್ಕಾಗಿ ಯಾರು ಸಪ್ಲೈ ಮಾಡಿದ್ದಾರೆ ಅನ್ನೋದು ಸಿಗ್ತದೆ. ಆವಾಗ ಅವರು ಇನ್ವಾಯ್ಸ್ ಕೊಡ್ತಾರೋ ಇಲ್ಲ ನೋಡಿ, ಆ ಪ್ರಾಡಕ್ಟ್ದು ಇನ್ವಾಯ್ಸ್ ಇಲ್ಲ, ಅದ್ರ ಜೊತೆಗೆ ಮಾಡಿ ಓಕೆ ಸರ್ ಆಯ್ತು ಆಯ್ತಮ್ಮ. ಸ್ಲಿಪ್ ಬಿದ್ದಿದೆ ನೋಡಿ. ಇಲ್ಲೇ ನನಗೆ ಯಾರಿಗೂ ಫೋನ್ ಮಾಡೋಕ್ಕೆ ಈ ಕಂಪ್ನಿದು ನ್ಯೂಟ್ರಿ ಕಾಪಿ ಕೇಳು. ಹಾಕೋದು ಜಾಸ್ತಿ ಮಾರೋದು. ಕೇಳಿದ್ರೆ ನಿಂಗೆ ಇಷ್ಟ ಆಯ್ತು ತಗೋ, ಕಷ್ಟ ಆದ್ರೆ ಹೋಗು. ನಾವೆಲ್ಲ ಶೇರ್ ಕಟ್ಟಿ ಬಂಡವಾಳ ಹಾಕಿ ಅಂಗಡಿ ಮಾಡಿಸಿದ್ದು, ನಮಗೆ ಎದುರಾಗಿದೆ ಅಂಗಡಿಗ. ಸರ್ ಇದು ಶೇರ್ ಹಾಕ್ಬಿಟ್ಟು ಬಂಡವಾಳ ಹಾಕಿರೋದು, ಬಿಲ್ ಹಾಕೊಡೋದು ಏನು ಕೊಡಲ್ಲ. ಕೇಳಕ್ ಬಂದ್ರೆ ಇಲ್ಲಿನ ರೈತರು ಅಷ್ಟೆಲ್ಲ ಸಪೋರ್ಟ್ ಅವ್ರಿಗೆ, ಇಲ್ಲಿನ ರೈತರಿಗೆ ಸಪೋರ್ಟ್ ಮಾಡೋದು. ಯಾಕೆಂದ್ರೆ ಅವ್ರಿಗೆ ಇದಾಗುತ್ತೆ, ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ. ಹೆಂಗಾದ್ರೂ ಆಗ್ಲಿ ಹೇಳು, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಹೇಳು. ಔಷಧಿ ತಗೊಂಡೋಗ್ರೆ ಬೆಳೆ ನಷ್ಟ ಆಗೋದು ನಮ್ದು, ಲಾಸ್ ಆಗೋದು ನಾವು. ಮಾತಾಡೋದಿಲ್ಲ ರೈತರ, ಎಲ್ಲ ಜನ ಮಾತಾಡ್ಬೇಕು. ಮಳಿಗೆಯಲ್ಲಿ ಎಲ್ಲ ಔಷಧಿ ರಸಗೊಬ್ಬರಗಳು ಪರಿಶೀಲಿಸಿದ ಕೃಷಿ ಇಲಾಖೆ ಅಧಿಕಾರಿಗಳು ನಕಲಿ ರಸಗೊಬ್ಬರಗಳನ್ನು ವಶಪಡಿಸಿಕೊಂಡು ರೈತರಿಗೆ ವಂಚನೆ ಮಾಡುತ್ತಿದ್ದವರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸುತ್ತೇವೆ ಎಂದು ಕೃಷಿ ಇಲಾಖೆ ಅಧಿಕಾರಿ ಮೋಹನ್ ತಿಳಿಸಿದರು. ಏನಾಯ್ತು ಸರ್? ಮಾತಾಡ್ತಾರೆ ಇಟ್ಕೊಂಡು
ನಿನ್ನೆ ನಮಗೆ ತಡರಾತ್ರಿ ಒಂದು ನಂದಿ ಗಿರಿಧಾಮ ಪೊಲೀಸ್ ಸ್ಟೇಷನ್ನಿಂದ ಒಂದು ಕರೆ ಬಂತು. ಆ ಕರೆ ಬಂದ ತಕ್ಷಣ ನಾವು ಒಂದು ಕೂಡಲೇ ಬಂದು ಸ್ಟೇಷನ್ ಬಂದಾಗ ರೈತರೆಲ್ಲ ಸೇರಿದ್ರು. ಈ ಥರ ICL ಕಂಪ್ನಿದು 3 ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅವ್ರು ಇದನ್ನು ನಕಲಿ ಸರಬರಾಜು ಮಾಡ್ತಿದ್ದಾರೆ, ರೈತರಿಗೆ ವಿತರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಹಾಗಾಗಿ ಅದ್ರ ಮೇಲೆ ನಾವು ಆಮೇಲೆ ಇಲ್ಲಿ ಬಂದು ಪರಿಶೀಲನೆ ಮಾಡಿದಾಗ 25 kg ತೂಕದ ಒಂದು 3 ಪ್ರಾಡಕ್ಟ್ಸ್ ಒಂದು 7 ಬ್ಯಾಗ್ನಷ್ಟಿತ್ತು. ಮತ್ತು ಅದು ಲೈಸೆನ್ಸ್ ನಾವೆಲ್ಲ ವೆರಿಫೈ ಮಾಡಿದಾಗ ಅದು ಜೂನ್ 2ನೇ ತಾರೀಕಿಗೆ ಲೈಸೆನ್ಸ್ ಕೂಡ ಲ್ಯಾಬ್ಸಸ್ ಆಗಿದೆ ಮತ್ತು ಅವರೇನೋ ರಿನ್ಯೂವಲ್ ಮಾಡಿಲ್ಲ. ಈಗ ಇದನ್ನು ನಾವು ಲ್ಯಾಬ್ರೇಟರಿಗೆ ಅನಾಲಿಸಿಸ್ ಕಳಿಸ್ತೀವಿ ಸ್ಯಾಂಪಲ್. ಇದೊಂದೇ ಅಲ್ಲ, ಇದರಲ್ಲಿ ಫರ್ಟಿಲೈಸರ್ಗೆ ಸಂಬಂಧಪಟ್ಟಂಗೆ ಏನೇನಿದೆಯೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಬಯೋಫೈಟ್ ಆಗ್ಬೋದು, ಇದನ್ನೆಲ್ಲನೂ ನಾವು ಅನಾಲಿಸಿಸ್ ಮಾಡ್ತೀವಿ. ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಇವತ್ತೇ ಮಾಡ್ತೀವಿ. ನಾವು ಯಾವುದನ್ನು ಸಹಿಸಿಲ್ಲ ಇಲಾಖೆಯಿಂದ. ಆಲ್ರೆಡಿ ಗೊತ್ತಿದೆ, ಭಾಳಷ್ಟು ನಾವು ಕೇಸಸ್ಸು ಮಾಡಿದ್ವಿ. ಈಗ ಚೆಲ್ಲುಪುರ ಲಾಸ್ಟ್ ಟೈಮ್ ನೀವೇ ನೋಡಿದ್ರೆ ಆಲ್ರೆಡಿ ನಾವು ಕೇಸ್ ಮಾಡಿ FIR ಕೂಡ ಮಾಡಿದ್ವಿ. ಆ ಥರ ಇದನ್ನು ಕೂಡ ನಮ್ಮ ಆ್ಯಕ್ಟ್ ಐಡಿನಲ್ಲಿ ನಮಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ತೊಗೊಳಕ್ಕೆ ಅವಕಾಶ ಇದೆ ನಾವು ಅದನ್ನ ಸರ್ ಲೈಸೆನ್ಸ್ ರದ್ದಾಗಿದೆ ಅಂತಿರಲ್ಲ, ಅದ್ರ ಮೇಲೆ ಕ್ರಮ ಅದು 5 ವರ್ಷದ ಅವಧಿ ಇರ್ತದೆ. ಜೂನ್ 2ಕ್ಕೆ ಲ್ಯಾಪ್ಸ್ ಆಗಿದೆ ಮತ್ತು ಅವ್ರು ರಿನ್ಯೂವಲ್ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು, ಮಾಡ್ಕೊಳ್ಳಿ. ಈಗ ಏನು ಕ್ರಮ ಜರುಗಿಸ್ತಿದೆ ಅವ್ರ ಮೇಲೆ, ಅದ್ರ ವಿರುದ್ಧ ಕೇಸ್ ಬುಕ್ ಮಾಡಿಸ್ಕೊಂಡಿಲ್ಲ. ಹಂಗಾಗಿ ಅವತ್ತಿಂದ ಏನು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅದೆಲ್ಲ ಇಲೀಗಲ್ ಟ್ರಾನ್ಸಾಕ್ಷನ್ಸ್. ನನ್ನ ಹೆಸರು ಪುನೀತ್ ಅಂತ, ವಿಜಯವಾಡ ಗ್ರಾಮದವನು. ನಾವು ಭೋಗನಂದೀಶ್ವರ ಕೃಷಿ ಸಂಘದಲ್ಲಿ MKP ವಾಟರ್ ಸಾಲ್ಯುಬಲ್ನ ಪರ್ಚೇಸ್ ಮಾಡಿದ್ವಿ. 5,200 ರೂಪಾಯಿಗೆ 4 ಮೂಟೆ ಪರ್ಚೇಸ್ ಮಾಡಿ ಬಿಲ್ ಹಾಕ್ಸ್ಕೊಂಡು ಹೋಗಿದ್ದೆ. ಬಟ್ ನಮ್ಮ ಹತ್ರ ಏನಾಗಿತ್ತು ಅಂದರೆ ಹಳೇದೊಂದು ಸ್ಟಾಕ್ ಇತ್ತು. ಹಳೆ ಸ್ಟಾಕ್ ಕಂಪ್ನಿಯಿಂದ ತರಿಸ್ಕೊಂಡಿರೋ ಡೀಲರ್ ಹತ್ರ ತೊಗೊಂಡಿರೋದ್ರಿಂದ ಈ MKP ಸಿಗದೇ ಕಾರಣ ಇಲ್ಲಿ ಭೋಗನಂದೀಶ್ವರ ಸಿಗ್ತಾ ಇರೋದ್ರಿಂದ ನಾವು ಇಲ್ಲಿ ಬಂದು ಪರ್ಚೇಸ್ ಮಾಡೋಣ ತೊಗೊಂಡೋಗಿದ್ವಿ. ಆದರೆ ಈ ನಮ್ಮ ಮನೇಲಿರ್ತಕ್ಕಂಥ ಫರ್ಟಿಲೈಸರ್ಗೂ ಇಲ್ಲಿಗೂ ಡಿಫ್ರೆನ್ಸ್ ಇದ್ದಿದ್ದರಿಂದ ನಾವು ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ವಿ, ನೀವು ಪ್ಯಾಕಿಂಗ್ ಚೇಂಜ್ ಮಾಡಿದ್ದೀರಾ ಅಥವಾ ಮೆಟೀರಿಯಲ್ ಏನಾದ್ರು ಚೇಂಜ್ ಆಗಿದೆ ಅಂತ ಕೇಳಿದ್ದಕ್ಕೆ ಇಲ್ಲ ಒಂದೇ ಸೇಮೇ ಇದೆಯಲ್ಲ ಅಂತಂದರು. ಆಮೇಲೆ ನಮ್ಗೆ ಯಾಕೋ ಡೌಟ್ ಬರ್ತಾಯಿದೆ ಅಂತ ನಾವು ಅದನ್ನು ವಾಟ್ಸಪ್ ಮಾಡಿ ಲಾಟ್ ನಂಬರು ಸೀರಿಯಲ್ ನಂಬರ್ನ ವಾಟ್ಸಪ್ ಮಾಡಿದ್ವಿ. ಅವರು ಇದಕ್ಕೆ ಕಳಿಸಿ ನೋಡಿ, ಇಲ್ಲ ಇದು ಲಾಟ್ ನಂಬರ್ ನಮ್ಮದಲ್ಲ, ಇದು ಫೇಕ್ ಇದೆ, ಡೂಪ್ಲಿಕೇಟ್ ಇದೆ ಅಂತ ಮಾಹಿತಿ ಕೊಟ್ಟರು. ಸರ್ ಹಂಗಾದರೆ ನಮಗೆ ಈ ಥರ ಇಲ್ಲಿ ತೊಗೊಂಬಂದಿದ್ದೀವಿ, ಇಷ್ಟು ಪರ್ಚೇಸ್ ಮಾಡಿದ್ದೀವಿ, ನೀವು ಬಂದು ಪರಿಶೀಲನೆ ಮಾಡಬೇಕು, ಇದು ಒಳ್ಳೆ ಡೂಪ್ಲಿಕೇಟ ಒರಿಜಿನಲ್ ಅಂತ ಗೊತ್ತಾಗಬೇಕು ಅಂತ ನಾವು ಕೇಳಿದಾಗ ಅವರು ಬಂದಾಗ ಇಲ್ಲಿ 7 ಮೂಟೆ ಸಿಕ್ಕಿದೆ. ನಾವು ತೊಗೊಂಡಿರೋದು MKP. ಇಲ್ಲಿ ಬಂದಾಗ 1261 ಸಿಕ್ಕಿದೆ, MKP ಸಿಕ್ಕಿದೆ, 3045 ಸಿಕ್ಕಿದೆ. ಎಲ್ಲರೂ ಡೂಪ್ಲಿಕೇಟೆ ಅಂತ ಅವರು ಖಚಿತವಾಗಿ ದೃಢೀಕರಿಸಿದ್ದಾರೆ. ಈಗ ಮಾಹಿತಿ ಪ್ರಕಾರವಾಗಿ ಕೃಷಿ ಇಲಾಖೆಯವರು AD ಸರ್ ಬಂದಿದ್ದಾರೆ, ಅವರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಪರಿಶೀಲನೆ ಮಾಡಿ ಲ್ಯಾಬಿಗೆ ಕಳಿಸ್ತಾರೆ. ಲ್ಯಾಬಲ್ಲಿ ಯಾವ ಥರ ಟೆಸ್ಟ್ ಯಾವ ಥರ ಬರುತ್ತೆ ಅನ್ನೋದ್ರ ಮೇಲೆ ಒಂದು ಅನಾಲಿಸಿಸ್ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪುನೀತ್ ಅಂತ, ವಿಜಯವಾಡ.